ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ನಾವೆಲ್ಲರೂ ಕರ್ತನ ವಾಗ್ದಾನವನ್ನ ನಾವು ಧ್ಯಾನಿಸೋಣ. ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ಯೆಹೋವನೆಂಬ ನಾನು ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ ವಿಮೋಚನ 15:26 ವಾಕ್ಯದಲ್ಲಿ ದೇವರು ನಮಗೆ ಆರೋಗ್ಯವನ್ನ ಕೊಡುವಾತನು ಮತ್ತು ದೇವರು ಯಾವಾಗಲೂ ಅದ್ಭುತವನ್ನ ಮಾಡುವಾತನು. ಆತನ ಹೆಸರೇ ನಾವು ನೋಡ್ತೇವೆ, ಅದ್ಭುತ ಸ್ವರೂಪನು. ಯೇಸು ಸ್ವಾಮಿ ಅದ್ಭುತಗಳನ್ನ ಹೇಗೆ ಮಾಡ್ತಾರೆ? ನಮ್ಮ ನಂಬಿಕೆಯಿಂದ. ಯಾವ ರೋಗಿಯನ್ನ ಕರ್ತನು ಸ್ವಸ್ಥಪಡಿಸ್ತಾರೋ ಅವರ ನಂಬಿಕೆಗೆ ತಕ್ಕಂತೆ ಕರ್ತನ ಅದ್ಭುತಗಳನ್ನ ಮಾಡುವಾತನು. ನಾವು ನಂಬಿದೆ, ನಾವು ಎಷ್ಟು ನಂಬಿಕೆ ಇಡ್ತೇವೋ ಅಷ್ಟು ಅದ್ಭುತಗಳು ನಡೀತಾ ಇರುತ್ತೆ. ನಿನ್ನಲ್ಲಿ ನಂಬಿಕೆ ಇದ್ರೆ ದೇವರ ಅದ್ಭುತ ಅಪರಿಮಿತವಾದ ರೀತಿಯಲ್ಲಿ ನಡೆಯುತ್ತೆ. ಯೋಹಾನ 11:40 ಕರ್ತನ್ ಹೇಳಿದ ವಾಗ್ದಾನದ ನೋಡ್ತೇವೆ, ನೀನು ನಂಬಿದ್ರೆ ದೇವರ ಮಹಿಮೆಯನ್ನ ನೋಡ್ತೀರಾ. ನಾವು ನಂಬಿಕೆ ಇಟ್ರೆ ದೊಡ್ಡ ದೊಡ್ಡ ಅದ್ಭುತಗಳು ತಾನಾಗೆ ನಡೆಯುತ್ತೆ. ಈ ದೊಡ್ಡ ಅದ್ಭುತ ಕಾರ್ಯಗಳು ನಡೆಯುವಾಗ ನಮ್ಮ ನಂಬಿಕೆ ಕರ್ತನ ಮೇಲೆ ಕೇಂದ್ರೀಕೃತವಾಗಿರ್ಬೇಕು. ಯಾವಾಗಲೂ ನಮ್ಮ ಮನಸ್ಸು ನಂಬಿಕೆಯಿಂದ ನನ್ನ ದೇವರು ಇದನ್ನ ಮಾಡಿದ್ದಾರೆ, ನನ್ನ ದೇವರು ಇದನ್ನ ನನಗೆ ಕೊಟ್ಟಿದ್ದಾರೆ, ನನ್ನ ದೇವರು ನನಗೆ ಆಶೀರ್ವಾದ ಮಾಡಾಯಿತು, ನನ್ನ ದೇವರು ನನ್ನ ಜೀವಿತದಲ್ಲಿ ಅದ್ಭುತವನ್ನ ನಡೆಸಿದ್ದಾರೆ, ನನ್ನ ದೇವರು ಈ ರೋಗವನ್ನ ಸ್ವಸ್ಥತೆ ಮಾಡಾಯಿತು ಎಂಬುದಾಗಿ ಯಾರು ನಂಬ್ತಿರೋ ಅವರ ಜೀವಿತದಲ್ಲಿ ಹಿಂದೆ ಅದ್ಭುತವನ್ನ ಕರ್ತನ್ ಮಾಡ್ತಾ ಇದ್ದಾರೆ. ದೇವರು 127 ಕೀರ್ತನೆಯಲ್ಲಿ 3ನೇ ವಾಕ್ಯ ಹೇಳಿದ್ರು, ಯೆಹೋವನು ಪುತ್ರ ಸಂತಾನವನ್ನ ಕೊಡ್ತಾರೆ ಎಂಬುದಾಗಿ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲ, ಆತನ ಬಹುಮಾನ ಎಂಬುದಾಗಿ. ಇವತ್ತು ಅನೇಕ ಸ್ತ್ರೀಯರು ಒಂದು ಆಶೀರ್ವಾದವನ್ನ ಹೊಂದಿಕೊಡದೆ ಎಲ್ಲೆಲ್ಲೂ ವೈದ್ಯರ ಬಳಿ ಹೋಗಿ ಪರಿತಪಿಸ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಮನುಷ್ಯರೊಟ್ಟಿಗೆ ಆಲೋಚನೆ ತಗೋತಾ ಇದ್ದಾರೆ. ಆದರೆ ನೀವೊಮ್ಮೆ ದೇವರ ಮೇಲೆ ಯಾಕೆ ನಂಬಿಕೆ ಇಡಬಾರ್ದು? ಯಾಕೆಂದ್ರೆ ಮನುಷ್ಯನಲ್ಲ ಸೃಷ್ಟಿ ಮಾಡುವಂತ ಕಾರ್ಯ, ಅದು ದೇವರಿಂದ ಮಾತ್ರವೇ ಸಾಧ್ಯ. ಈ ವೇದವಾಕ್ಯದಲ್ಲಿ ತಂದೆ ಹೇಳಿದ ಪ್ರಕಾರ ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲ ಆತನ ಬಹುಮಾನ. ಯಾಕಂದ್ರೆ ಯೇಸು ಸ್ವಾಮಿ ಆತನೇ ಸೃಷ್ಟಿಗೆ ಕರ್ತನಾಗಿರುವ ದೇವರೇ ನಿಮಗೆ ಪುತ್ರ ಸಂತಾನವನ್ನು ಅನುಗ್ರಹಿಸುವಾತನು. ನೀವು ನಂಬಿದರೆ ಈಗಲೇ ನಿಮ್ಮ ಗರ್ಭಗಳನ್ನು ಕರ್ತನ ಆಶೀರ್ವದಿಸಿ ಅಲ್ಲಿ ಆಶೀರ್ವಾದದ ಮಗುವನ್ನ ಅನುಗ್ರಹಿಸುವಾತನು. ಯೋಹಾನ 1ನೇ ಅಧ್ಯಾಯದಲ್ಲಿ 3:4 ನೋಡ್ತೇವೆ, ಆತನಿಲ್ಲದೆ ಯಾವುದು ಸೃಷ್ಟಿಯಾಗಲಿಲ್ಲ, ಸಮಸ್ತ ಆತನಿಂದಲೇ ಉಂಟಾಯಿತು. ಆದರೆ ದೇವರಲ್ಲಿ ಆ ಜೀವ ಇದೆ, ಆ ಸೃಷ್ಟಿಯ ಕಾರ್ಯ ಇದೆ. ನೀನ್ ನಂಬಿಕೆ ಇಡೋದಾದ್ರೆ ಕರ್ತನು ನಿನ್ನ ಗರ್ಭವನ್ನು ಮುಟ್ಟಿ ಎಂದು ಆಶೀರ್ವದಿಸ್ತಾರೆ. ನನ್ನ ಪ್ರಿಯ ಸಹೋದರಿಯರು, ದೇವರಲ್ಲಿ ನಂಬಿಕಸ್ಥರಾಗ್ರಿ. ಕಳವಳದಿಂದ ಭಯದಿಂದ ತುಂಬಿದವರಾಗಿಯೋ, ಪ್ರಾರ್ಥನೆ ಇಲ್ಲದ ಜೀವಿತನೋ, ಇಲ್ಲ ವೈದ್ಯರನ್ನ ಸಂಪರ್ಕಿಸ್ತಾ ಅಲ್ಲಿ ಇಲ್ಲಿ ಓಡಾಡಿ ಸಾಕಾಗಿರ್ಬೋದು. ಇವತ್ತು ಕರ್ತನ ಹೇಳ್ತಾ ಇದ್ದಾರೆ, ಆ ಪುತ್ರ ಸಂತಾನ ದೇವರಿಂದ ಬರುವಂತ ಆಶೀರ್ವಾದ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಒಂದು ಆಶೀರ್ವಾದದ ಗರ್ಭಫಲವನ್ನು ಅನುಗ್ರಹಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸೋಳಾಗಿದ್ದೇನೆ. ಅಂದು ಹನ್ನಳು ಕೂಡ ದೇವರ ಆಲಯಕ್ಕೆ ಹೋಗಿ ಮೊರೆ ಇಟ್ಲು. ಎಷ್ಟೋ ವರ್ಷದಿಂದ ಬಂಜೆಯಾದಂಥ ಹನ್ನಳ ಗರ್ಭವನ್ನು ಕರ್ತನ ಆಶೀರ್ವದಿಸಿ ಪುತ್ರ ಸಂತಾನವನ್ನು ಕೊಟ್ಟು ಆ ಒಂದು ಅಮೂಲ್ಯವಾದ ಮಗು ಸಮುವೇಲನನ್ನ ದೇವರು ಕೊಟ್ಟರು. ಅದೇ ಪ್ರಕಾರ ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡೋದನ್ನು ತಪ್ಪಬೇಡ್ರಿ. ಬೈಬಲ್ ಓದೋದನ್ನ, ಪ್ರಾರ್ಥನೆ ಕುಟುಂಬವಾಗಿ ಮಾಡೋ ಪ್ರಾರ್ಥನೆ, ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸೋದನ್ನ ಯಾವತ್ತೂ ಮರಿಬೇಡ್ರಿ. ಪ್ರಾರ್ಥಿಸ್ತಾ ಇರ್ರಿ. ನಮ್ಮ ಪ್ರಾರ್ಥನೆಗೆ ದೊಡ್ಡ ಪ್ರತಿಫಲ ಇದೆ. ಒಂದು ದಿನ ಬರುತ್ತೆ, ನೀನು ಆಶೀರ್ವಾದ ನಿಧಿಯಾಗಿ ಮಾರ್ಪಡ್ತೀಯ. ದೇವರು 12 ಒಂದು ಮಗುವನ್ನು ಕೇಳುವಾಗ ಕರ್ತನು ಮನೆ ತುಂಬ ಮಕ್ಕಳನ್ನು ಕೊಟ್ಟರು. ಅದೇ ಆಶೀರ್ವಾದ ದೇವರಿವತ್ತು ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ವೈದ್ಯರನ್ನು ನಂಬಿದೆಯೋ, ಬೇರೆಲ್ಲ ಕಾರ್ಯಗಳನ್ನು ನಂಬಿ ಆಲೋಚನೆ ಪಡೆದು ಹೋಗ್ತಾ ಇದ್ದೀರೋ, ಇವತ್ತು ಕರ್ತನ ಹೇಳ್ತಾ ಇದ್ದಾರೆ, ದೇವರನ್ನ ನಂಬು, ಅದ್ಭುತ ಹೊಂದುತ್ತೀರಾ. ಆಶೀರ್ವಾದದ ಪುತ್ರ ಸಂತಾನ, ಗರ್ಭಫಲ ದೇವರು ನಿಮಗೆ ಇವತ್ತು ಅನುಗ್ರಹಿಸ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ಭೂಪರಲೋಕದ ಒಡೆಯ,
ಸ್ವಾಮಿ, ನಿನ್ನ ಕೈಲ ಅಸಾಧ್ಯವಾದ ಒಂದು ಇಲ್ಲ ತಂದೆ. ನಿನ್ನಿಲ್ಲದೆ ಯಾವುದು ಸೃಷ್ಟಿ ಆಗಲಿಲ್ಲ, ಸಮಸ್ತ ನಿನ್ನಿಂದಲೇ ತಂದೆ. ಈ ದಿನ ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರುವಂತ ಪ್ರತಿ ಒಬ್ಬೊಬ್ಬ ರೋಗಿಗಳಿಗಾಗಿ, ಪುತ್ರ ಸಂತಾನವಿಲ್ಲದೆ ಪರಿತಪಿಸ್ತಾ ಇರುವಂತ ಸ್ತ್ರೀಯರಿಗಾಗಿ ನಾನು ಮೊರೆ ಇಡ್ತಾ ಇದ್ದೇನೆ ಸಪ್ಪ. ತಂದೆ, ನಿನ್ನ ಹಸ್ತ ಅವರ ಮೇಲೆ ಇಳಿಯಲಿ. ಈಗಲೇ ಕರ್ತನೆ ಸ್ಪರ್ಶಿಸು ತಂದೆ. ನಂಬಿಕೆನ ಹುಟ್ಟಿಸೋನು, ಪೂರೈಸೋನು ನೀನು ಏಸಪ್ಪ. ಅವರ ನಂಬಿಕೆ ಹೆಚ್ಚಲಿ ಸ್ವಾಮಿ, ಅವರ ನಂಬಿಕೆ ಹೆಚ್ಚಲಿ ಇಂದು ದೇವರೇ. ಈಗ ಅವರ ಗರ್ಭದ ಮೇಲಿನ ಹಸ್ತ ಇಟ್ಟು ಆಶೀರ್ವದಿಸು, ಆಶೀರ್ವದಿಸು ಅಯ್ಯ. ನಿನ್ನ ಆಶೀರ್ವಾದದ ಮಗು ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲ ಆತನ ಬಹುಮಾನ, ನಿನ್ನ ಬಹುಮಾನವು ರಾಜ. ಆ ಗರ್ಭದ ನಿನ್ನ ಬಹುಮಾನ ಅನುಗ್ರಹಿಸು ಪ್ರಭು. ಬ್ಲೆಸ್ ಲಾರ್ಡ್, ಜೀಸಸ್ ನೇಮ್, ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾ ಇರುವುದಕ್ಕೆ ಒಂದನೇ ತಂದೆ. ಅದ್ಭುತ ಮಾಡ್ತಾ ಇದೀಯ, ಸ್ತೋತ್ರಪ್ಪ. ಅವ್ರು ನಿನ್ನನ್ನು ಕೊಂಡಾಡುವ ತಾಯಂದಿರಾಗಿ ಮಾರ್ಪಡಿಸ್ತಾ ಇದೀಯ, ಸ್ತೋತ್ರ ಪವಿತ್ರಾತ್ಮನೆ. ತಂದೆಯೇ, ನಿನ್ನ ನಾಮ ಮಹಿಮೆ ಆಗಲಿ. ಹಾಗೆ ಯಾರ್ಯಾರು ವ್ಯಾಧಿಗ್ರಸ್ತರಾಗಿ ಹಾಸಿಗೆ ಮೇಲೆ ಬಿದ್ದಿದ್ದಾರೋ, ವೈದ್ಯರು ಅವರನ್ನು ಕೈ ಬಿಟ್ಟಿದ್ದಾರೋ ಸ್ವಾಮಿ, ಎಲ್ಲ ಅಂಗಾಂಗಗಳು ಕೆಟ್ಟು ಹೋಗಿದೆ ಎಂದು ಅವರನ್ನು ಕೈ ಬಿಟ್ಟು ತಳ್ಳಲ್ಪಟ್ಟಿದ್ದಾರೋ ಸ್ವಾಮಿ, ಅಂತ ಒಂದೊಂದು ಅಂಗಾಂಗಗಳನ್ನ ನೀನು ಸ್ಪರ್ಶಿಸುವಯ್ಯ. ಆ ವೈದ್ಯರಿಂದ ಕೈ ಬಿಡಲ್ಪಟ್ಟ ರೋಗಿಗಳಿಗಾಗಿ ನಾನು ಮೊರೆ ಇಡ್ತಾ ಇದ್ದೇನೆ ಸಪ್ಪ. ಅವರ ಮೇಲೆ ನೀನು ಗುಣಪಡಿಸುವ ಶಕ್ತಿ ಈಗಲೇ ಇಳಿಯಲಿ ದೇವರೇ. ಟಚ್ ಅಂಡ್ ಲಾರ್ಡ್, ಹೀಲ್ ಮಾಸ್ಟರ್, ಜೀಸಸ್ ನೇಮ್. ರಿಫಂಕ್ಷನಿಂಗ್ ಆಲ್ ಆರ್ಗನ್ಸ್, ಎಲ್ಲ ಅಂಗಾಂಗ ಕಾರ್ಯಶೀಲವಾಗಲಿ ಯೇಸುವಿನ ನಾಮದಲ್ಲಿ. ಕಿಡ್ನಿಗಳನ್ನು ಸ್ಪರ್ಶಿಸು, ಲಿವರ್ಗಳನ್ನು ಸ್ಪರ್ಶಿಸು. ಟಚ್ ಅಂಡ್ ಹೀಲ್ ಮಾಸ್ಟರ್, ರಿಫಂಕ್ಷನಿಂಗ್ ದಿಸ್ ಆರ್ಗನ್ಸ್, ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಎಲ್ಲ ಅಂಗಗಳು ಕೆಲಸ ಮಾಡಲಿ ತಂದೆ. ನಿನ್ನ ಪುನರುತ್ಥಾನದ ಶಕ್ತಿ ಅದರ ಮೇಲೆ ಇಳಿಯಲಿ ರಾಜ. ಆರೋಗ್ಯದಾಯಕ ನೀನು, ಆರೋಗ್ಯ ತುಂಬಿಸು. ಶುಗರ್, BP ಎಂಬ ತುಂಬಾ ದೇವರ ಬಳಲಿ ತೊಳಲಿ ಹೋಗ್ತಾ ಇದ್ದಾರಪ್ಪ ನಿನ್ನ ಮಕ್ಕಳು. ಆ ವ್ಯಾಧಿ ಬಿಟ್ಟೋಗ್ಲಿ ಅವರ ಶರೀರದಿಂದ, ಯೇಸುವಿನ ನಾಮದಲ್ಲಿ ಆಜ್ಞೆ ಕೊಡ್ತೇನೆ ತಂದೆ. ಯಾರ್ಯಾರು ಸ್ವಾಮಿ ವ್ಯಾಧಿಗ್ರಸ್ತನೊಂದಿಗೆ ಬೇಡುತ್ತಿದ್ದಾರೋ ಅವರೆಲ್ಲರ ನಿನ್ ಗುಣ ಮಾಡಿದ್ದೀಯ. ನಿನ್ನ ಬಾಸುಂಡೆಯಿಂದ ಸ್ವಸ್ಥಪಡಿಸ್ತಾ ಇದೀಯ. ನಿಂಗೊಂದನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೆ ತಂದೆ. ಆಮೇನ್.